ಇದೇನಾಯ್ತು? ಕುಡ್ದೋರ್ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ರಸ್ತೆ ಸರ್ವೆ ಮಾಡೋರ್ ತರ ಓಡಾಡ್ತಾ ಇದ್ದೀರಾ? ಓಹ್ ಮೇಡಮ್, ನಿಮ್ಗೆ ಎಚ್ಚರ ಆಗೋಯ್ತಾ? ಓನರ್ ಮೇಡಮ್ ಮಲಗಿರ್ಬೇಕಾದ್ರೆ 4 ದಿಕ್ಕಿಂದ ಯಾವ್ದು ಅಪಾಯ ಬರ್ದೇ ಇರೋ ತರ ಕಾಯೋದೆ ಈ ಕೆಲ್ಸದವ್ರ ಕರ್ತವ್ಯ ಅಲ್ವಾ ಮೇಡಮ್? ಓ, ವಾಚ್ಮ್ಯಾನ್ ಕೆಲ್ಸ ಮಾಡ್ತಿದ್ದೀರಾ ಅಂದಂಗಾಯ್ತು. ಖಂಡಿತ, ಸದಾ ನಿಮ್ಮ ಸೇವೆಯಲ್ಲಿ ಮೇಡಮ್. ಮೇಡಮ್, ನಾನು ಸೀರಿಯಸ್ ಆಗಿ ಹೇಳಿದ್ದು, ನೀವ್ಯಾಕೆ ಸ್ಮೈಲ್ ಮಾಡ್ತಾ ಇದ್ದೀರಾ? ನೀವು ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿದ್ದನ್ನು ನೋಡಿ ಖುಷಿಯಾಗಿ ನಗು ಬಂತು. ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಯಾವುದನ್ನ? ಪಾತ್ರ ಬದಲಾಯಿಸ್ಕೊಂಡಿರೋ ಆಟನ. ಕೆಲಸದವರಾಗಿದ್ರೇನೆ ಚಂದ, ಓನರ್ ಆಗಿದ್ರೇನೆ ಚಂದ ಯಜಮಾನ್ರೆ. ಓ, ಹಾಗಾದ್ರೆ ನಾವು ಕೆಲಸದವ್ರ ಪಾತ್ರನ ಸರಿಯಾಗಿ ನಿಭಾಯಿಸ್ಲಿಲ್ಲ ಅಂದಂಗೆ ಆಯ್ತು. ಅದು ಇದು ಅಂತಲ್ಲ ಯಜಮಾನ್ರೆ, ನೀವ್ ಯಾವುದೇ ಪಾತ್ರ ಆದ್ರೂ ನಿಭಾಯಿಸ್ತೀರಾ. ಆದ್ರೆ ನೀವು ನಿಮ್ ಸ್ವಂತ ಪಾತ್ರದಲ್ಲಿದ್ರೇನೆ ಚಂದ. ಯಾಕೆ ಅಂದ್ರೆ ಅದನ್ನ ಆ ಭಗವಂತ ನಿಮಗ್ ಕೊಟ್ಟಿರೋದು. ಹಾಗಾದ್ರೆ ಭಗವಂತ ನಿನಗೆ ಕೊಟ್ಟಿರೋ ಪಾತ್ರದ ಬಗ್ಗೆ ನಿನಗೆ ಬೇಜಾರಿದ್ಯಾ? ದೇವ್ರಾಣೆ ಇಲ್ಲ ಯಜಮಾನ್ರೆ. ಯಾಕೆ ಅಂದ್ರೆ ನಾವು ಬೇಡ್ಕೊಂಡ್ರು ಸಿಗದೆ ಇರೋಂಥ ಯಜಮಾನ್ರನ್ನ ನನಗೆ ಕೊಟ್ಟಿದ್ದಾನೆ. ಅದ್ ಯಾವ ಜನ್ಮದ ಪುಣ್ಯನೋ ಏನೋ, ಎಲ್ಲರನ್ನೂ ಒಂದೇ ರೀತಿ ನೋಡೋ ನೀವ್ ಸಿಕ್ಕಿದ್ದೀರಾ. ಇದಕ್ಕಿನ್ನ ಜಾಸ್ತಿ ಬಯಸೋ ಅಷ್ಟು ಸ್ವಾರ್ಥಿ ನಾನಲ್ಲ ಯಜಮಾನ್ರೆ. ಹಾಗಾದ್ರೆ ಈ ಆಟ ಸಾಕು ಅಂತ್ಯಾ? ಸಾಕು. ಹಾಗಾದ್ರೆ ಸೋತೆ ಅಂತ ಒಪ್ಕೋತೀಯಾ? ನಿಮ್ಮನ್ ಗೆಲ್ಲೋ ಆಸೆ ಇದೆಯೇ ಹೊರತು ನಿಮ್ಮನ್ ಸೋಲ್ಸೋ ಬೈಕೆ ಇಲ್ಲ ಯಜಮಾನ್ರೆ. ಯಾಕೇನು ಮಾತಾಡ್ತಾ ಇಲ್ಲ? ಸೋಲೋದಕ್ಕೆ ನಂಗೆ ಯಾವ ಬೇಸರನೂ ಇಲ್ಲ. ಯಾಕೆ ಅಂದ್ರೆ ನಾನು ಯಾವತ್ತೂ ನಿಮ್ಮ ವಿರುದ್ಧ ಗೆಲ್ಲಬೇಕು ಅಂತ ಅನ್ಕೊಂಡೇ ಇಲ್ಲ. ಸುಮ್ಮನೆ ತಮಾಷೆಗೆ ಹೀಗೆಲ್ಲ ಮಾಡಿದ್ದು. ಓಕೆ, ಹಾಗಾದ್ರೆ ಇಲ್ಲಿಗೆ ಈ ಆಟ ಮುಗೀತು. ಇದೇನಿದು, ಸಾಕು ಅಂದ್ರೂ ಗಸ್ತ್ ಹೊಡಿತಿದ್ದೀರಲ್ಲ. ನಿನ್ನೇನು ಕಾಯೋದಕ್ಕಲ್ಲ ಪಾರ್ವತಿ, ಆಗ್ಲೇ ಒಂದ್ಸತಿ ನೆಟ್ವರ್ಕ್ ಸಿಕ್ತು, ಈಗ ಮತ್ತೆ ಸಿಗ್ಬೋದೇನೋ ಅಂತ ನೋಡ್ತಾ ಇದ್ದೀನಿ. ಅಯ್ಯೋ, ಈಗ ಅದನ್ನ ಬಿಡಿ, ಬಂದ್ ಮಲ್ಕೊಳ್ಳಿ, ಬೆಳಿಗ್ಗೆ ಎದ್ದು ದಾರಿ ಹುಡ್ಕೋಣ. ಅಯ್ಯಯ್ಯೋ, ಮಲ್ಗೋದಿಕ್ ಭಯ ಪಾರ್ವತಿ. ಒಂದಿನ ನಿದ್ದೆಗಿಟ್ರು ಪರವಾಗಿಲ್ಲ, ನಾನಂತೂ ಎಚ್ಚರವಾಗಿರ್ತೀನಿ. ಏನೋ ಭಯಾನ? ಈ ಪಾರ್ವತಿ ನಿಮ್ ಜೊತೆ ಇದ್ರೂನು ಭಯಾನ? ಏನಿಗ್ ಭಯ? ಎಲ್ಲಿ ಯಾವ್ದಾರ ಕಾಡು ಪ್ರಾಣಿ ಬಂದು ಅಟ್ಯಾಕ್ ಮಾಡಿದ್ರೆ ಅಂತ ಭಯ. ಓ, ಇದಾ ವಿಷಯ? ನಾನು ಈ ತರ ಎಷ್ಟು ಕಾಡ್ ನೋಡಿಲ್ಲ. ಹಾಗೆಲ್ಲ ಏನೂ ಆಗಲ್ಲ. ಬೆಂಕಿ ಹಾಕಿದ್ರೆ ಯಾವ ಪ್ರಾಣಿನೂ ಹತ್ರ ಬರಲ್ಲ. ಪಕ್ಕಾನಾ? ಪಕ್ಕ, ನನ್ನ ನಾಣೆ ಪಕ್ಕ. ಪಾರ್ವತಿ, ಹಾವು! ಏನಪ್ಪ ನಿಂದು? ಬೆಳಗ್ಗೆಯಿಂದ ಡೈಲಾಗ್ ಆರ್ಟಿಸ್ಟ್ ಬಂದಿಲ್ಲ ಅಂತ ಒದ್ದಾಡ್ತಾ ಇದೆಯಾ? ಇವನು ನೋಡೋಕೆ ಯಾಕೋ ಹೀರೋ ಥರನೇ ಇದ್ದಾನೆ. ಇವನಿಗೆ ಒಂದು ಚಾನ್ಸ್ ಕೊಟ್ಟು ಯಾಕೆ ನೀನು ಬಚಾವ್ ಆಗಬಾರ್ದು? ಪರವಾಗಿಲ್ಲ ಕಣ, ವರ್ಷಕ್ಕೊಂದ್ಸರಿ ನಿಂದು ತಲೆ ಓಡುತ್ತೆ ಅಣ್ಣ. ಇದೇ ಖುಷಿಗೆ ಪ್ಯಾಕಪ್ ಆದಮೇಲೆ ಏನು? ಏನಿಲ್ಲ, ನಾ ಅರ್ಥ ಆಯ್ತು. ಏನಪ್ಪ, ಏನಂದೆ ನಿನ್ನ ಹೆಸರು? ಆದಿತ್ಯ ಸರ್. ಚೆನ್ನಾಗಿದೆ ಹೆಸರು. ಎಲ್ಲಿಗೆ ಹೋಗ್ಬೇಕು ಅಂದೆ? ಸರ್, ಇಲ್ಲೇ ಹತ್ರ ಫಾರ್ಮ್ ಹೌಸ್ಗೆ ಬಂದಿದ್ವಿ, ನಮ್ಮನ್ನ ಮೇನ್ ರೋಡಿಗೆ ಬಿಟ್ರೆ ಆಯ್ತು. ಆಯ್ತು ಬಿಡು, ಒಳ್ಳೆ ಹುಡುಗನ ತರ ಕಾಣಿಸ್ತೀಯಾ, ಡ್ರಾಪ್ ಮಾಡಿಸ್ತೀನಿ. ಆದ್ರೆ ನಿನ್ನಿಂದ ಒಂದು ಕೆಲಸ ಆಗ್ಬೇಕಾಗಿತ್ತಲ್ಲ.
ಡೆಫಿನೆಟ್ಲಿ ಸರ್. ಏನು ಮಾಡ್ಬೇಕು ಸರ್? ಏನ್ ಅಂತದ್ದೇನಿಲ್ಲ, ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ಅದ್ರಲ್ಲಿ ನೀನು ಆಕ್ಟ್ ಮಾಡ್ಬಿಡು, ಡ್ರಾಪ್ ಮಾಡಿಸ್ತೀನಿ ಆಮೇಲೆ. ನೋಡಪ್ಪ, ಆಕ್ಟ್ ಮಾಡಿದ್ರೆ ಡ್ರಾಪ್ ಮಾಡಿಸ್ತೀನಿ, ಇಲ್ಲ ಅಂದ್ರೆ 25 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗತ್ತೆ ನೀನು. ಏನಪ್ಪ ಯೋಚನೆ ಮಾಡ್ತಾ ಇದೀಯಾ? ಎಷ್ಟೋ ಜನ ಚಾನ್ಸ್ಗೋಸ್ಕರ ಕಾಯ್ಕೊಂಡು ನಿಂತಿರ್ತಾರೆ, ನಾನು ನಿನಗೆ ಬಿಟ್ಟು ಚಾನ್ಸ್ ಕೊಡ್ತಾ ಇದ್ದೀನಿ, ಮಾಡು. ಮಾಡ್ತೀನಿ ಸರ್. ಬಾ, ಡೈರೆಕ್ಟರ್ ಪರಿಚಯ ಮಾಡಿಸ್ತೀನಿ, ಬಾ ಬೇಗ. ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ರಿ ದೇವರಾಜ್, ಡೈಲಾಗ್ ಆರ್ಟಿಸ್ಟ್ ಬಂದ್ರಾ? ನೆನ್ನೆ ತರ ಡಬ್ಬಾ ಆರ್ಟಿಸ್ಟ್ ಕರ್ಸಿಲ್ಲ ತಾನೆ? ಇಲ್ಲ ಸರ್, ಸೂಪರ್ ಆಗಿ ಆಕ್ಟ್ ಮಾಡ್ತಾರೆ ಸರ್ ಇವರು. ಹುಡುಗ ನೋಡೋದಕ್ಕೆ ಚೆನ್ನಾಗೇನೋ ಅವನೇ, ಡೈಲಾಗ್ ಎಲ್ಲ ಹೇಳ್ತಾನ? ಸರ್, ಟಿಕ್ ಟಾಕ್ ಅಲ್ಲಿ ನಂಬರ್ 1 ಆರ್ಟಿಸ್ಟ್ ಸರ್ ಇವನು. ನೋಡೋಣ, ನಿಮ್ ಬಂಡವಾಳ ಇವತ್ತು ಗೊತ್ತಾಗತ್ತೆ. ರೇ ಮಂಜು, ಬಂದ್ರಿ ಇಲ್ಲಿ. ಈ ಹುಡುಗನ ಡೈಲಾಗ್ ಕೊಡ್ರಿ. ರೇ ದೇವರಾಜ್, ಬನ್ನಿ ಇಲ್ಲಿ. ಮಂಜು ಸರ್ ಹೇಳಿ. ನಮ್ಮ ಹುಡುಗ ಗಣಪ ಚೆನ್ನಾಗಿ ಹೇಳ್ಕೊಡು. ಓಕೆ ಓಕೆ ಸರ್. ಇವರು ಅಸೋಸಿಯೇಟ್ ಡೈರೆಕ್ಟ್ರು, ಇವ್ರು ಏನ್ ಹೇಳ್ಕೊಡ್ತಾರೆ ಅದು ಹೇಳಿದ್ರೆ ಸಾಕು, ನೀವೆಲ್ಲೋ ಹೋಗ್ಬಿಡ್ತೀರಾ. ರಿಯಾಜ್, ಸುಂದ್ರಂಗಳೆ ಒಂದು ಟೇಬಲ್ ಹಾಕ್ಸೋ. ಸುಂದ್ರ, ಒಂದು ಟೀ, ಒಂದು ಸಿಗರೇಟ್. ಪಾಪ ನಮ್ಮ ಯಜಮಾನ್ರು ಆಕ್ಟ್ ಮಾಡಿದ್ರೆ ಡ್ರಾಪ್ ಮಾಡೋದಕ್ಕೆ ಒಪ್ಕೋತಾರೆ ಅಂತ ಹೇಳಿ ಆಕ್ಟ್ ಮಾಡ್ತಾ ಇದ್ದಾರೆ. ಮಾಡ್ಲಿ ಅದೇನ್ ಮಾಡ್ತಾರೆ ನಾನು ನೋಡ್ತೀನಿ. ಶೂಟಿಂಗ್ ಶುರು ಮಾಡೋದು ಮುಂಚೆ ಟಚ್ ಅಪ್ ಕೊಟ್ಟು ನಿಂತ್ಕೋದೆ. ಹೋಗ ನೋಡಮ್ಮ, ನಾನು ಆಕ್ಷನ್ ಹೇಳ್ತಿದ್ದಾಗೆ ನೀನ್ ಎದುರುಗಡೆ ಇರೋ ಹುಡುಗನ್ ನೋಡ್ಕೊಂಡು ಚೆನ್ನಾಗಿ ಬೈಬೇಕು, ಅರ್ಥ ಆಯ್ತಾ? ಸರಿ ಸರ್. ಎಷ್ಟರ ಮಟ್ಟಿಗೆ ಬೈಯೋದಿಕ್ ಸಾಧ್ಯ ಅಷ್ಟ್ರ ಮಟ್ಟಿಗೆ ಬೈಬೇಕು, ಗೊತ್ತಾಯ್ತಾ? ರೆಡಿ ಮಂಜು, ಕೊಟ್ಟು ನೋಡಿ, ಒಂದ್ಸತಿ ಚೆಕ್ ಮಾಡ್ರಿ. ಏನಾಗಿದೆ ರೆಡಿ ಅಂದ್ರೆ ಬನ್ನಿ, ಡಾಲಿ ಬೇಕು ಬನ್ನಿ. ಸುಮ್ಮನೆ ಬೆಳಗ್ಗೆ ನಾನು ಡಬ್ಬ ತರ ಕೆಲಸ ಮಾಡ್ತಾರ, ಚುರ್ಕಿಯ ಇರಲ್ಲ. ಬನ್ರಿ ಈ ಕಡೆಯಿಂದ. ರೇ ಮಂಜು, ಆಯ್ತಂದ್ರಿ? 1 ಡೈಲಾಗ್ 1 ಅವರ್ ಕೊಡ್ತಾ ನಿಂತ್ಕೊಳ್ತಾರ, ಬಂದ್ರೆ ರೆಡಿ ಟೇಕ್. ರೋಲ್ ನೀನ್ ಎಷ್ಟು ಬೈದ್ರು ನನಗೆ ಬೈಬೇಕನ್ಸುತ್ತೆ. ನಿನ್ನ ನಾನು ಸುಮ್ಮನೆ ಬಿಡಲ್ಲ. ಕಟ್ ಕಟ್ ಕಟ್. ಏಯ್, ಏನಮ್ಮ ನೀನು? ಅವ್ರ ಮುಖ ನೋಡ್ಕೊಂಡು ಬೈಯೆ, ನೆಟ್ವರ್ಕ್ ಬೈಯೋದಕ್ಕೂ ಬರಲ್ವಲ್ಲ, ನೀಟಾಗಿ ಬೈಯಮ್ಮ. ಸರಿ ಸರ್. ರೆಡಿ ನಾಗಿರ, ಡಾಲಿ ಬ್ಯಾಕ್ ಬಂದ್ರಿ. ಸುಮ್ಮನೆ ರೆಡಿ, ರೋಲ್ ಆಕ್ಷನ್. ನಿನ್ನ ಎಷ್ಟು ಬೈದ್ರು ನನಗೆ ಬೈಬೇಕನ್ಸುತ್ತೆ. ನಿನ್ ಮುಖ ನೋಡಕ್ಕೂ ನನಗೆ ಇಷ್ಟ ಇಲ್ಲ. ನಿನ್ನ ಮಾತ್ರ ನಾನು ಕಾಟ್. ಎಲ್ಲಿಂದ ಬರ್ತೀರ್ರಿ ಪ್ರಾಣ ತಿನ್ನೋದಕ್ಕೆ? ಡೈಲಾಗ್ ಹೇಳ್ಕೊಟ್ಟಿರೋದನ್ನ ಹೇಳೋದಕ್ಕಾಗಲ್ವಾ? ಎಲ್ಲಿಂದ ಬರ್ತೀರಮ್ಮ? ಚಾನ್ಸ್ ಕೇಳ್ಕೊಂಡು ಬರ್ತೀರಾ? ಚಾನ್ಸ್ ಕೊಟ್ರೆ ಅವ್ನು ಆಕ್ಟ್ ಮಾಡೋದಕ್ಕೆ ಬರಲ್ವಾ? ತಲೆ ತಿಂತೀರಾ ಬಂದು, ಒಂದು ಬೈಯೋದಕ್ಕೂ ಬರಲ್ವಲ್ಲಮ್ಮ ನಿನ್ಗೆ? ಸರ್, ತುಂಬಾ ಸ್ಮಾರ್ಟ್ ಆಗಿದ್ದಾರೆ. ಇವ್ರು ನೋಡಿದ್ರೆ ಬೈಬೇಕು ಅಂತಾನೆ ಅನ್ಸಲ್ಲ. ಮತ್ತೆ ಏನ್ ಮುದ್ದಾಡ್ಬೇಕು ಅನ್ಸುತ್ತಾ? ಅಯ್ಯೋ, ಯಾವಳಪ್ಪ ಇವಳು, ಬೈಯೋದಕ್ಕೂ ಬೈಸ್ಕೊತಾ ಇದ್ದಾಳಲ್ಲ. ಬೈಯೋ ಚಾನ್ಸ್ ಸಿಕ್ಕಿದಾಗ ಬೈದ್ ಬಿಡ್ಬೇಕು. ರೇ ಮ್ಯಾನೇಜರ್, ಬಂದ್ರೆ ಇಲ್ಲಿ. ಎಲ್ಲಿಂದ ಹಿಡ್ಕೊ ಬರ್ತೀರಿ ಅಂತವ್ರನ್ನ? ನಮ್ಮ ಪ್ರಾಣ ತಿನ್ನೋದಕ್ಕೆ ಹಿಂಸೆ ಕೊಡ್ಬೇಡಿ, ಕರ್ಕೊಂಡು ಹೋಗ್ರಿ, ಹೋಗ್ರಿ ಆಚೆಗೆ. ಏನೋ ಏನ್ ಮುಖ ನೋಡ್ತಾ ಇದ್ಯಾ? ನೀನ್ ಎದುರುಗಡೆ ಬಂದ್ ನಿಂತ್ಕೊಂಡು ಹಲ್ ಕಿರ್ದ್ಬಿಟ್ರೆ ನನ್ ಕರ್ಗೋಗ್ಬಿಡ್ಬೇಕಾ? ಅಲ್ಲಯ್ಯ, ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ? ನಾನು ಅಂದ್ರೆ ನಿನಗ್ ಲೆಕ್ಕಕ್ಕೆ ಇಲ್ವಾ? ಮುಖದ ಮೇಲೆ ಕಣ್ಣಿದ್ರೆ ಸಾಲ್ದು,
ಮನ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಕಣ್ಣಿರ್ಬೇಕು. ನಿನ್ಗಿದೇ ಪ್ರಪಂಚ ಅಲ್ವಾ? ಸ್ವಾರ್ಥಿ ನೀನು, ಮೋಸ್ಗಾರ. ಇನ್ನೊಬ್ರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಮನ್ಸೇ ಇಲ್ಲ ನಿನಗೆ. ಕ್ರೂರಿ ನೀನು, ಪಾಪಿ, ಚಂಡಾಲ. ನೀನ್ ಮಾಡಿರೋ ತಪ್ಪಿಗೆ ಎಂತ ಶಿಕ್ಷೆ ಕೊಟ್ರು ಕಮ್ಮಿನೇ. ಥು, ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಉದ್ಧಾರ ಆಗಲ್ಲ ಕಣಯ್ಯ ನೀನು, ಉದ್ಧಾರ ಆಗಲ್ಲ. ಹುಡ್ಗಿರ್ ಕಣ್ಣಲ್ಲಿ ನೀರ್ ಹಾಕ್ಸ್ತಿಯಲ್ಲ, ಹಾಳಾಗೋಗ್ತ್ಯಾ ಹಾಳಾಗೋಗ್ತ್ಯಾ ಹಾಳಾಗೋಗ್ತ್ಯಾ. ಸೂಪರ್ ಅಮ್ಮ, ಸೂಪರ್ ಅಮ್ಮ, ಸೂಪರ್, ಚೆನ್ನಾಗಿ ಮಾಡಿದೆ. ಬೈಯೋದು ಅಂದ್ರೆ ಈಗಿರ್ಬೇಕು, ನೋಡ್ ಕಲ್ಕೋಮ್ಮ. ಹಾ, ಏ ಮಂಜು ಸರ್, ಮದ್ವೆ ಲೆಕ್ಚರ್ ಕೊಡ್ರಿ. ಪಾರ್ವತಿ, ಏನ್ ಆಕ್ಟಿಂಗ್ ಮಾಡಿದೆ? ನಿಜವಾಗ್ಲೂ ನನಗೆ ಬೈದಂಗಿತ್ತು. ನಾನ್ ಯಾವ್ದೇ ಕೆಲ್ಸ ಮಾಡಿದ್ರು ಶ್ರದ್ಧೆಯಿಂದಾನೇ ಮಾಡೋದು ಯಜಮಾನ್ರೆ. ನನ್ ಮನ್ಸಲ್ಲೊಂದು ಬಾಯಲ್ಲೊಂದು ಬರಲ್ಲ. ನನ್ ಮನ್ಸಲ್ಲಿ ಏನಿರುತ್ತೋ ಅದೇ ಬರುತ್ತೆ. ಅದ್ಯಾಕ್ ಹಾಗೆ ನೋಡ್ತಿದ್ದೀರಾ ಯಜಮಾನ್ರೆ? ಅಂದ್ರೆ ಇಷ್ಟೊತ್ತು ನೀನ್ ಬೈದಿದ್ದು ನನಗೇನಾ? ಮೇಡಮ್, ಪ್ರೊಡ್ಯೂಸರ್ ಸರ್ ಕರೀತಿದ್ದಾರೆ, ಬನ್ನಿ. ಹಾ ಹಾ ಸರಿ, ನಡೀರಿ ನಡೀರಿ. ಸರ್, ಕರ್ಕೊಂಡು ಬರಕ್ಕೆ ಹೇಳಿದ್ರಲ್ಲ ಸರ್, ಕರ್ಕೊಂಡು ಬಂದಿದ್ದೀನಿ. ಮಂಜು, ಹೇಳಿ ಸರ್. ಫಸ್ಟ್ ಸೀನ್ ಎಲ್ಲ ಮುಗೀತಾ? ಸರ್, ಚೆನ್ನಾಗಾಗಿದೆ ಸರ್. ಹೋಗೋಗು, ನೆಕ್ಸ್ಟ್ ಸೀನ್ ರೆಡಿ ಮಾಡ್ಕೊಂಬಿಡು. ಬಾಮ್ಮ ಕೂತ್ಕೋ. ಪರವಾಗಿಲ್ಲ ಸರ್. ಅಯ್ಯೋ ಬಾಮ್ಮ ಕೂತ್ಕೋ. ಸಮಯಕ್ಕೆ ಸರಿಯಾಗಿ ಬಂದು ಆಕ್ಟ್ ಮಾಡಿದ್ಯಾ. ನಿನ್ನ ನಿಲ್ಸ್ಕೊಂಡು ಮಾತಾಡಿದ್ರೆ ಹೇಗೆ? ಕೂತ್ಕೋ, ಕೂತ್ಕೋಮ್ಮ. ಟೀ ಕುಡಿದ್ಯಮ್ಮ? ಪರವಾಗಿಲ್ಲ ಸರ್. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯಮ್ಮ. ಮೊದಲಿಂದಲೂ ಆಕ್ಟಿಂಗ್ ಮಾಡೋ ಅಭ್ಯಾಸ ಇದೆಯಾ? ಇಲ್ಲ ಸರ್, ಇದೇ ಮೊದಲನೇ ಸರಿ. ಅಭ್ಯಾಸ ಇಲ್ಲದೆ ಇಷ್ಟೊಂದು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯಲ್ಲಮ್ಮ, ತುಂಬಾ ಖುಷಿ ಆಯ್ತು. ನಿನ್ನ ಒಳಗಡೆ ಒಂದು ಬೆಂಕಿ ಇದೆ. ಅದೇನಾದ್ರೂ ಹೊರಗಡೆ ಬಂತು ಅಂದ್ರೆ ನೀನ್ ಇಂಡಸ್ಟ್ರಿ ಆಳೋದ್ರಲ್ಲಿ ಡೌಟೇ ಇಲ್ಲ. ಅಯ್ಯೋ, ದೊಡ್ಡ ಮಾತು ಸರ್. ನೀನ್ ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿರೋ. ಮುಂದಿನ ಸಿನಿಮಾಗೆ ನಿನ್ನನ್ನು ಹೀರೋಯಿನ್ ಮಾಡ್ಬಿಡ್ತೀನಿ. ಅಯ್ಯೋ, ಅಂತ ಆಸೆ ಎಲ್ಲ ಏನೂ ಇಲ್ಲ ಸರ್. ಆಸೆ ಇದೆಯೋ ಇಲ್ವೋ, ಆದರೆ ಅವಕಾಶ ಬಂದಾಗ ಬಿಡಬಾರ್ದಮ್ಮ. ನನ್ನ ಮುಂದಿನ ಸಿನಿಮಾಗೆ ನೀನೇ ಹೀರೋಯಿನ್ನು. ಇಲ್ಲ ಸರ್, ನಾನು ಹಾಗೆಲ್ಲ ಬರೋದಕ್ಕಾಗಲ್ಲ. ನನ್ನ ಯಜಮಾನ್ರನ್ನ ಕೇಳಬೇಕು. ಪಾಪ, ನೀನು ಪ್ರಪಂಚನೇ ನೋಡಿಲ್ಲ. ದುಡ್ಡು ಬರುತ್ತೆ ಅನ್ನೋದಾದ್ರೆ ನಿಮ್ಮ ಯಜಮಾನ್ರು ಒಪ್ಕೋತಾರೆ, ಅವ್ರ ಅಮ್ಮನೂ ಒಪ್ಕೋತಾಳೆ. ನೋಡಮ್ಮ, ದಿನ ನನ್ನನ್ನು 1000 ಜನ ಚಾನ್ಸ್ ಕಳ್ಕೊಂಡು ಬರ್ತಾರೆ. ಆದರೆ ನಾನು ನಿನ್ನ ಕರೆದು ಚಾನ್ಸ್ ಕೊಟ್ಟಿದ್ದೀನಿ. ನೀನು ನನ್ನ ಜೊತೆ ಚೆನ್ನಾಗಿದ್ರೆ ದಿನ ಕಳೀತಾ ಕಳೀತಾ ಬೆಳೀತಾ ಹೋಗ್ತೀಯ. ಏನಂತೀಯ? ಏಯ್, ಏನ್ ಅನ್ಕೊಂಡಿದ್ಯಾ? ನಾನ್ ಯಾರು ಅಂತ ಗೊತ್ತಾ? ಅರಸನ್ ಕೋಟೆಯಲ್ಲಿ ಕೆಲಸ ಮಾಡೋಳು. ಕೆಲಸ ಮಾಡೋ ನನಗೆ ಇಷ್ಟಿರ್ಬೇಕಾದ್ರೆ ನಮ್ಮಮ್ಮಂಗೆ ನಮ್ಮ ಯಜಮಾನ್ರಿಗೆ ಇನ್ನೆಷ್ಟಿರಲ್ಲ. ಅಖಿಲ, ನೀನು ಯಾಕೋ ತುಂಬ ಅರ್ಜೆಂಟ್ ಮಾಡ್ತಾ ಇದೆಯಾ ಅಂತ ನನಗೆ ಅನಿಸ್ತಾ ಇಲ್ವಾ? ಯಾವ ವಿಷಯದಲ್ಲಿ ರಘು? ಮದುವೆ ವಿಷಯದಲ್ಲ?
ಖಂಡಿತ ಅದ್ರ ಬಗ್ಗೆನೇ. ನನಗೇನು ಹಾಗನ್ನಿಸ್ತಿಲ್ಲ. ಯಾಕೆ, ನಿಮಗನ್ನಿಸ್ತಿದ್ಯಾ? ಹೌದು ಅಖಿಲ, ಎಲ್ಲ ಸಡನ್ ಆಗಿ ಆಗ್ತಾ ಇದೆ. ಸ್ವಲ್ಪ ಅವಸರ ಮಾಡ್ತಿದ್ದೀಯೇನು ಅಂತ ನನಗನ್ನಿಸ್ತಾ ಇದೆ. ಮದುವೆ ಅಲ್ವಾ ರಘು, ಹಾಗೆ ಮಾಡೋದೇ ಸರಿ ಅಂತ ನನ್ನ ಭಾವನೆ. ನೀನು ಸುಮ್ಮನೆ ಏನು ಮಾಡಲ್ಲ ಅಂತ ನನಗೆ ಗೊತ್ತು. ಆದರೆ ಇಷ್ಟು ಅರ್ಜೆಂಟ್ ಮಾಡೋದಕ್ಕೆ ಏನು ಕಾರಣ ಅಂತ ಕೇಳ್ಬೋದಾ? ಮದುವೆ ಅನ್ನೋದು ತುಂಬ ಸೂಕ್ಷ್ಮ ವಿಚಾರ ರಘು. ಇಲ್ಲಿ ಮದುವೆ ಆಗೋ ಎರಡು ಮನಸ್ಸುಗಳ ಜೊತೆಲಿ ಎರಡು ಕುಟುಂಬಗಳು ಇರುತ್ತವೆ. ಎಲ್ಲರೂ ಒಂದೇ ಥರ ಯೋಚನೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ನೆಂಟರು, ಫ್ರೆಂಡ್ಸು ಅಂತ ಅವರವರದ್ದೇ ಆದ ಸರ್ಕಲ್ ಇರುತ್ತೆ. 10 ಜನ 10 ಥರ ಯೋಚನೆ ಮಾಡ್ತಿರ್ತಾರೆ. ಒಬ್ರಿಗೆ ಸರಿ ಅನಿಸಿದ್ದು ಇನ್ನೊಬ್ರಿಗೆ ತಪ್ಪಾಗಿ ಕಾಣಬಹುದು. ಹಾಗೆ ತಪ್ಪಾಗಿ ಕಂಡಿದ್ದು ಮುಂದೊಂದು ದಿನ ದೊಡ್ಡ ಸಮಸ್ಯೆ ಆಗಬಾರ್ದಲ್ಲ. ಅದಕ್ಕೆ ನಾನು ಈ ಮದುವೆನ ಅರ್ಜೆಂಟಾಗಿ ಮಾಡ್ತಿರೋದು. ಯಾರೋ ಏನೋ ಸಮಸ್ಯೆ ಮಾಡ್ತಾರೆ, ಮದುವೆಗೆ ಪ್ರಾಬ್ಲಮ್ ತರ್ತಾರೆ ಅಂತನಾ? ಎಕ್ಸಾಕ್ಟ್ಲಿ ಹಾಗೆ ಅಂತಲ್ಲ, ಆದರೂ ನೀವು ಹೇಳಿದ್ದು ಸತ್ಯನೇ. ಈಗ ಇನ್ವಿಟೇಷನ್ ಕಾರ್ಡ್ ವಿಚಾರದಲ್ಲೇ ತಗೊಳ್ಳಿ, ಎಂಥ ಅಸಂಬದ್ಧ ಆಗೋಯ್ತು. ಇಂಥ ವಿಚಾರ ನಮ್ಮ ಮನೆ ಒಳಗೆ ಬಂದಿದೆ ಅನ್ನೋದಾದ್ರೆ ಇನ್ನು ನಮ್ಮ ಬೆನ್ನ ಹಿಂದೆ ಇನ್ನೂ ಏನೇನೋ ನಡೆದಿರೋ ಸಾಧ್ಯತೆಗಳಿವೆ ಅಲ್ವಾ? ಹಾಂ, ಹಾಗೆ ಯೋಚನೆ ಮಾಡಿದ್ರೆ ಹೌದು ಅನ್ಸುತ್ತೆ. ಎಸ್ ರಘು, ಇದು ಬೇರೆ ಯಾರ ಕಣ್ಗೂ ಕಾಣಿಸೋದಿಲ್ಲ. ಹಾಗಂತ ಸಮಸ್ಯೆ ಸಣ್ಣದು ಅಂತ ಹಾಗೆ ಬಿಟ್ಬಿಟ್ರೆ ಮುಂದೊಂದು ದಿವಸ ಅದೇ ದೊಡ್ಡದಾಗಿ ಸಾಲ್ವ್ ಮಾಡೋಕ್ಕಾಗದೇ ಇರೋಷ್ಟು ಕ್ಲಿಷ್ಟ ಆಗೋ ಸಾಧ್ಯತೆನೂ ಇದೆ ಅಲ್ವಾ? ನಿಜ ಅಖಿಲ, ಹಾಗಾಗೋ ಸಾಧ್ಯತೆನೇ ಹೆಚ್ಚು. ಅದಕ್ಕೆ ಅರ್ಜೆಂಟಾಗಿ ನಾನು ಈ ಮದುವೆ ಮಾಡ್ತಿರೋದು. ಅಖಿಲ, ಒಂದು ವ್ಯಕ್ತಿಗೆ ಎಷ್ಟೊಂದು ಟೆನ್ಷನ್ ಇದ್ರೂ ಎಲ್ಲ ಕಡೆ ಹೇಗೆ ಯೋಚನೆ ಮಾಡೋಕ್ಕೆ ಸಾಧ್ಯ ಅಂತ ನಿನ್ನ ನೋಡಿದಾಗೆಲ್ಲ ನನಗನ್ಸುತ್ತೆ. ಸುಮ್ಮನೆ ಹೊಗಳಬೇಡಿ ರಘು, ನಾನೊಬ್ಳೇ ಅಲ್ವಲ್ಲ, ನೀವು ಇದ್ದೀರಲ್ಲ. ಬ್ರೋ ಬಂದ. ಒಂದು ನಿಮಿಷ ಇರಿ. ಅಮ್ಮ, ಇದೆಲ್ಲ ಯಾಕೆ? ಹೊರಗಡೆ ಹೋಗಿ ಬರ್ತಾ ಇದ್ದೀರಾ? ದೃಷ್ಟಿ ತೆಗೆಯೋ ಸಂಪ್ರದಾಯನಪ್ಪ. ಮದುವೆ ಆಗೋ ಹುಡುಗ ಹುಡುಗಿ ಯಾರ ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ ಅಂತ. ಒಳಗೆ ಬನ್ನಿ. ಪಾರ್ವತಿ ನಿಂತ್ಕೊ. ಅಮ್ಮ, ನೀನ್ ಮನೆಗೆ ಹೋಗು. ಹೊರಗಡೆ ಎಲ್ಲಾದರೂ ಹೋಗಿ ಬಂದಾಗ ಮನೆಯವರಿಗೆ ಮೊದಲು ಮುಖ ತೋರಿಸ್ಬೇಕು. ಹನುಮಂತು ನಿನಗೋಸ್ಕರ ಕಾಯ್ತಾ ಇರ್ತಾನೆ. ಹೋಗಮ್ಮ. ಸರಿ ಅಮ್ಮ. ಆಹಾ, ನಾನು ಕೊಟ್ಟಿರೋ ಔಷಧಿ ಯಾವುದೋ ಒಂದು ಮೂಲೆಯಲ್ಲಿ ಕೆಲಸ ಮಾಡ್ತಿರೋ ಹಾಗಿದೆ. ಚಿಕ್ಕಮ್ಮ ಪ್ಲೀಸ್, ಅದೇನು ಅಂತ ಹೇಳಿ.
ನಾನು ಹೇಳಲ್ಲ ಅಂತ ಮೊದಲೇ ಹೇಳ್ದೆ ತಾನೆ. ಹಾ, ಅದೇ ಒಂದು ಕ್ಲೂ ಕೊಡ್ತೀನಿ. ಅಷ್ಟೊಂದು ಎಕ್ಸೈಟ್ ಆಗಬೇಡ ಆದಿ, ಅದರಿಂದ ಏನು ಗೊತ್ತಾಗಲ್ಲ. ಪ್ಲೀಸ್ ಸತಾಯಿಸ್ಬಿಡಿ, ತುಂಬ ಟೆನ್ಷನ್ ಆಗ್ತಾ ಇದೆ. ಅದೇನು ಅಂತ ಹೇಳಿ ಚಿಕ್ಕಮ್ಮ. ಅಯ್ಯೋ, ಟೆನ್ಷನ್ ಮಾಡ್ಕೋಬೇಡಪ್ಪ. ಇದು ಟೆನ್ಷನ್ ಮಾಡ್ಕೊಳ್ಳೋ ವಿಚಾರ ಅಲ್ಲ, ಖುಷಿ ಪಡೋ ಅಂತ ವಿಚಾರ. ಸದ್ಯದಲ್ಲೇ ಇಂಥದ್ದೊಂದು ಅದ್ಭುತ ನಡಿಬೋದು ಅಂತ ನೀವು ಯಾರು ಊಹೆನೇ ಮಾಡಿರಲ್ಲ. ಅಂಥ ಬ್ರೇಕಿಂಗ್ ನ್ಯೂಸ್ ಇದು. ವಾಟ್? ಬ್ರೇಕಿಂಗ್ ನ್ಯೂಸಾ? ಹೌದು ಗುರುಜಿ, ಪಕ್ಕಾ ಬ್ರೇಕಿಂಗ್ ನ್ಯೂಸ್. ಮಿನಿಮಮ್ ಅಂದ್ರೂ 1 ವಾರ ಇದರದ್ದೇ ಹವಾ ಇರುತ್ತೆ. ಇಷ್ಟೆಲ್ಲ ಹೇಳಿದ್ಮೇಲೆ ವಿಷಯ ಹೇಳ್ದೇ ಇದ್ರೆ ಹೆಂಗೆ ಹೇಳಿ? ಪ್ಲೀಸ್ ಚಿಕ್ಕಮ್ಮ ಹೇಳಿ, ಪ್ಲೀಸ್. ನಾನೇ ಹೇಳಿದ್ದೆ ಹೇಳಬೇಡ ಅಂತ. ಯಾರ್ಯಾರು ಯಾವ್ಯಾವ ವಿಷಯನ ಹೇಳಬೇಕೋ ಅವ್ರು ಹೇಳಿದ್ರೆ ಚಂದ. ಸಾರಿ ಮಾ, ತುಂಬ ಕ್ಯೂರಿಯಸ್ ಆಗಿಬಿಟ್ಟಿದ್ದೆ, ಅದಕ್ಕೆ ಕೇಳಿದೆ. ಇವಾಗ ಹೇಗಿದ್ರು ನೀವೇ ಬಂದ್ರಲ್ಲ, ನೀವೇ ಹೇಳಿ. ನಾನು ಹೇಳಲ್ಲ. ನೀವ್ ಹೇಳಲ್ಲ ಅಂದ್ರೆ ಇನ್ಯಾರು ಹೇಳ್ತಾರತ್ತೆ? ಪಾರ್ವತಿ ಹೇಳ್ತಾಳೆ. ಬಾರೆ ಬಾ, ಇವಾಗಿದೆ. ಅಮ್ಮ, ಪಾರ್ವತಿನೂ ನಮ್ಮ ಜೊತೆನೇ ಬಂದ್ಲಲ್ಲ, ಅವಳೇನು ಹೇಳ್ತಾಳೆ? ಹೇಳಿದ್ಮೇಲೆ ನಿನಗೆ ಗೊತ್ತಾಗತ್ತೆ. ಅನುಷ್ಕಾ, ಆ ಬಾಕ್ಸ್ ತಗೊಳಮ್ಮ. ಬೇಡ ಅನುಷ್ಕಾ, ಪಾರ್ವತಿನೇ ಓಪನ್ ಮಾಡ್ತಾಳೆ. ಅದನ್ನು ಓಪನ್ ಮಾಡು ಪಾರ್ವತಿ. ಸರಿ ಅಮ್ಮ.